ಇದು ಒಂದು ಸ್ವಿಸ್ ಆರ್ಮಿ ನೈಫ್. ಇದರಲ್ಲಿ ನೋಡಿ, ಒಂದು ನೈಫ್ ಇದೆ, ಇದನ್ನು ಕಟ್ ಮಾಡ್ಬೋದು. ಒಂದು ಸಾ ಕೂಡ ಇದೆ, ಹಾಗೂ ಬಾಟ್ಲ್ ಓಪನರ್, ಸ್ಕ್ರೂ ಡ್ರೈವರ್, ಕಾರ್ಕ್ ಓಪನರ್, ಹೀಗೆ ಹಲವಾರು ಯುಟಿಲಿಟಿಗಳು ಇದರಲ್ಲಿದೆ. ಇದೊಂದು ಸುತ್ತಿ ಅಥವಾ ಹ್ಯಾಮರ್ ಅಥವಾ ಸ್ಕ್ರೂ ಡ್ರೈವರ್ ಅದರಷ್ಟು ದೊಡ್ಡದು ಇಲ್ದಿರ ಇರ್ಬೋದು, ಆದರೆ ಇದು ಭಾಳ ಯೂಸ್ಫುಲ್. ಹಲವಾರು ಸಿಚುವೇಷನಲ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು. ನಾನು ಸುಮಾರು 18 ವರ್ಷದಿಂದ ಡೇಟಾಬೇಸ್ ಡೆವಲಪರ್ ಆಗಿದ್ದೀನಿ. ಈ 18 ವರ್ಷದಲ್ಲಿ ಸುಮಾರು ಡೇಟಾಬೇಸ್ ಮೇಲೆ ಕೆಲಸ ಮಾಡಿದ್ದೀನಿ. ಅಂದರೆ ಸೀಕ್ವಲ್ ಸರ್ವರ್, ಮೈ ಸೀಕ್ವಲ್, ಪೋಸ್ಟ್ಗ್ರೆಸ್ ಆ್ಯಂಡ್ ಸೋ ಆನ್. ಪ್ರತಿಯೊಂದು ಹೊಸ ಡೇಟಾಬೇಸ್ ಕಲಿಬೇಕಾಗಿದ್ದರೆ ಅದರಲ್ಲಿ ಒಂದು ಕಷ್ಟಕರವಾದ ಕೆಲಸ ಏನು ಅಂತ ಹೇಳಿದ್ರೆ, ಹೊಸ ಡೇಟಾಬೇಸ್ ಕ್ಲೈಂಟ್ ಕೂಡ ಕಲಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಪೋಸ್ಟ್ಗ್ರೆಸ್ಗೆ PG ಅಡ್ಮಿನ್, ಸೀಕ್ವಲ್ ಸರ್ವರ್ಗೆ SSMS, ಹೀಗೆ ಒಂದೊಂದು ಹೊಸ ಡೇಟಾಬೇಸ್ ಕಲಿಬೇಕಾದ್ರೆ ಅದರದೇ ಆದ ಡೇಟಾಬೇಸ್ ಕ್ಲೈಂಟ್ ಕೂಡ ನಾವು ಕಲಿಬೇಕಾಗುತ್ತೆ. ಸೊ ಇಲ್ಲೇ ನಿಮ್ಮ DBeaver ಬರೋದು. DBeaver ಬಂದು ನಿಮ್ಮ ಸ್ವಿಸ್ ಆರ್ಮಿ ನೈಫ್ ಥರ. ಇದು ಒಂದು ಸಣ್ಣ ಯುಟಿಲಿಟಿ, ಆದರೆ ಇದರಲ್ಲಿ ಹಲವಾರು ಫೀಚರ್ಸ್ ಇರುತ್ತೆ. ಈ ಒಂದು ಟೂಲ್ನ ನೀವು ಕಲಿತ್ರೆ ಹಲವಾರು ಡೇಟಾಬೇಸ್ ಜೊತೆ ನೀವು ಈಸಿಯಾಗಿ ಕೆಲಸ ಮಾಡ್ಬೋದು. ಈ ವಿಡಿಯೋಲಿ ನಾನು ನಿಮಗೆ DBeaver ಏನಕ್ಕೆ ಕಲಿಬೇಕು, ನಿಮಗೆ ಹೇಗೆ ಬೆನಿಫಿಟ್ ಆಗುತ್ತೆ, ಅಂದರೆ ನೀವು ಡೇಟಾಬೇಸ್ ಡೆವಲಪರ್ ಆಗಿದ್ದರೆ ಹೇಗೆ ನಿಮಗೆ ಇದು ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ಕನ್ವಿನ್ಸ್ ಮಾಡ್ತೀನಿ. ಈ ಡೇಟಾಬೇಸ್ ಕ್ಲೈಂಟ್ ಅಂದರೆ ಏನು ನೋಡಿ. ಡೇಟಾಬೇಸ್ ಸರ್ವರ್ ಇರುತ್ತೆ. ಡೇಟಾಬೇಸ್ ಸರ್ವರ್ಗೆ ಕನೆಕ್ಟ್ ಮಾಡೋದಕ್ಕೆ ನಾವು ಒಂದು ಡೇಟಾಬೇಸ್ ಕ್ಲೈಂಟ್ ಒಂದೊಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ. ಈ ಅಪ್ಲಿಕೇಶನ್ ಯಾವಾಗಲೂ ಒಂದು GUI ಜೊತೆ ಇರುತ್ತೆ. ಅಂದರೆ ಮೋಸ್ಟ್ ಡೆವಲಪರ್ಸ್ ಅವರು ಪ್ರಿಫರ್ ಮಾಡೋದೇನು ಅಂದರೆ ಡೇಟಾಬೇಸ್ ಕ್ಲೈಂಟ್ಸ್ ವಿತ್ GUI. ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಇದೆ. ನೀವು ರೈಟ್ ಸೈಡಲ್ಲಿ ನೋಡ್ಬೋದು, ಕೆಲವು ಪಾಪ್ಯುಲರ್ ಡೇಟಾಬೇಸಸ್ ಇದೆ. ಪೋಸ್ಟ್ಗ್ರೆಸ್ ಸೀಕ್ವಲ್, ಸೀಕ್ವಲ್ ಸರ್ವರ್, ಒರಾಕಲ್ ಹಾಗೂ ಮೈ ಸೀಕ್ವಲ್. ಈ ಡೇಟಾಬೇಸ್ಗೆ ನೀವು ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಅದರದ್ದು ಕರೆಸ್ಪಾಂಡಿಂಗ್ ಕ್ಲೈಂಟ್ಸ್ ಇದೆ. ಫಾರ್ ಎಕ್ಸಾಂಪಲ್, ಪೋಸ್ಟ್ಗ್ರೆಸ್ ಸೀಕ್ವಲ್ಗೆ PG ಅಡ್ಮಿನ್, ಸೀಕ್ವಲ್ ಸರ್ವರ್ಗೆ ಸೀಕ್ವಲ್ ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ, ಒರಾಕಲ್ಗೆ ಸೀಕ್ವಲ್ ಡೆವಲಪರ್, ಹಾಗೂ ಮೈ ಸೀಕ್ವಲ್ ವರ್ಕ್ ಬೆಂಚ್. ಸೊ ಈ ರೀತಿ ಪ್ರತಿಯೊಂದು ಡೇಟಾಬೇಸ್ ವೆಂಡರ್ ಒಂದು ಡೇಟಾಬೇಸ್ನ ಪಬ್ಲಿಷ್ ಮಾಡುವಾಗ ಅವ್ರದ್ದೇ ಆದ ಒಂದು ಕ್ಲೈಂಟ್ ಸಾಫ್ಟ್ವೇರ್ ವಿತ್ GUI ಅದನ್ನು ಪಬ್ಲಿಷ್ ಮಾಡ್ತಾರೆ. ಈ ಲೆಫ್ಟ್ ಸೈಡಲ್ಲಿ ಏನೇನು ಅಪ್ಲಿಕೇಶನ್ಸ್ ಇದೆಯೋ ಇದನ್ನು ನಾವು ಡೇಟಾಬೇಸ್ ಕ್ಲೈಂಟ್ಸ್ ವಿತ್ GUI ಅಥವಾ ಡೇಟಾಬೇಸ್ ಕ್ಲೈಂಟ್ಸ್ ಅಂತ ಕರಿತೀವಿ. ಸೊ ಈ ಡೇಟಾಬೇಸ್ ಸರ್ವರ್ಗಳಿಗೆ ಆಲ್ರೆಡಿ ಡೇಟಾಬೇಸ್ ಕ್ಲೈಂಟ್ಗಳಿದೆ. ಇದ್ದಿದ್ದು ಕೂಡ ನಾವು DBeaver ಏನಕ್ಕೆ ಯೂಸ್ ಮಾಡಬೇಕು ಅಂತೇಳಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದು ಬಂದು ಕ್ರಾಸ್ ಪ್ಲಾಟ್ಫಾರ್ಮ್ ಸಪೋರ್ಟ್. ಇದರ ಅರ್ಥ ಏನು ಅಂದರೆ, DBeaver ಎಲ್ಲ ಪಾಪ್ಯುಲರ್ ಆಪರೇಟಿಂಗ್ ಸಿಸ್ಟಮಲ್ಲೂ ಅವೈಲೇಬಲ್ ಇದೆ. ಅಂದರೆ ವಿಂಡೋಸ್, ಲಿನಕ್ಸ್, ಮ್ಯಾಕ್. ಸೊ ನೀವು ಯಾವುದಾದ್ರೂ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡಿದ್ರು DBeaver ನಿಮಗಲ್ಲಿ ಸಾಫ್ಟ್ವೇರ್ ಪ್ಯಾಕೇಜ್ ಆಗಿ ನಿಮಗೆ ಅವೈಲೇಬಲ್ ಇದೆ. ಇದರ ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಕೆಲವು ಕಂಪನೀಸಲ್ಲಿ ಯಾವಾಗಲೂ ವಿಂಡೋಸೇ ಯೂಸ್ ಮಾಡ್ತಾರೆ. ಇನ್ನು ಕೆಲವು ಕಂಪನಿ ಅಂದರೆ ಫಾರ್ ಎಕ್ಸಾಂಪಲ್ ಸ್ಟಾರ್ಟಪ್ಸಲ್ಲಿ ಲಿನಕ್ಸ್ ಪ್ರಿಫರ್ ಮಾಡ್ತಾರೆ. ಇನ್ನು ಕೆಲವು ಹೈಟೆಕ್ ಕಂಪನೀಸ್ಗೆ ಹೋದರೆ ಅಲ್ಲಿ ಮ್ಯಾಕ್ ಯೂಸ್ ಮಾಡ್ತಾರೆ. ಸೊ ಹೀಗಾಗಿ ನೀವು ಯಾವುದೇ ಕಂಪನಿಗೆ ಹೋದರೂ ಅಲ್ಲಿ ಯಾವುದೇ ಆಪರೇಟಿಂಗ್ ಸಿಸ್ಟಮ್ ಇದ್ದರೂ ಕೂಡ ನೀವು DBeaver ಏನು ಕಲ್ತಿದ್ದೀರೋ ಅದು ನಿಮಗೆ ಎಲ್ಲೂ ಮಿಸ್ ಆಗಲ್ಲ. ಅದೇ ನಾಲೆಜ್ನ ನೀವು ಕಂಟಿನ್ಯೂ ಮಾಡ್ಬೋದು. ಅದೊಂದೇ ಅಲ್ಲ, ಕೆಲವು ಟೀಮ್ಗಳಲ್ಲಿ ಡೆವಲಪರ್ಸಲ್ಲೇ ಡಿಫ್ರೆನ್ಸಸ್ ಇರುತ್ತೆ. ಅಂದರೆ ಕೆಲವು ಡೆವಲಪರ್ಸು ದೆಲ್ ಬಿ ವೆರಿ ವಿಂಡೋಸ್ ಫೋಕಸ್ಡ್, ತುಂಬ ಲಿನಕ್ಸ್ಗೆ ಅಟ್ಯಾಚ್ ಆಗಿರ್ತಾರೆ. ಅವರು ಅದ್ರಲ್ಲಿ ಕಂಫರ್ಟಬಲ್ ಇರ್ತಾರೆ. ಸೊ ಹೀಗಾಗಿ ಒಬ್ಬೊಬ್ಬರು ಡೆವಲಪರ್ಗೆ ಅವ್ರದೇ ಆದರೂ ಪ್ರಿಫರೆನ್ಸ್ ಇರುತ್ತೆ. ಆದರೆ DBeaver ಬಂದು ಎಲ್ಲ ಆಪರೇಟಿಂಗ್ ಸಿಸ್ಟಮಲ್ಲೂ ಲಭ್ಯವಿದೆ. ಈ ಫೀಚರ್ ಕೆಲವು ಎಂಟರ್ಪ್ರೈಸ್ ಕ್ಲೈಂಟ್ಸಲ್ಲೂ ಇಲ್ಲ. ಉದಾಹರಣೆಗೆ ನಮ್ಮ ಸೀಕ್ವಲ್ ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ತಗೊಳ್ಳಿ, ಅದು ಬರೀ ವಿಂಡೋಸಲ್ಲಿ ಮಾತ್ರ ಸಿಗುತ್ತೆ ಹೊರತು ಮ್ಯಾಕಲ್ಲಿ ಹಾಗೂ ಲಿನಕ್ಸ್ ಅಲ್ಲಿ ಇಲ್ಲ. ಎರಡನೇ ರೀಸನ್ ಬಂದು ವೈಡ್ ರೇಂಜ್ ಆಫ್ DB ಸಪೋರ್ಟ್. ನಾವು ಮೊದಲೇ ಹೇಳ್ದಂಗೆ ಈ DBeaver ಬಂದು ಇದೊಂದು ಕ್ರಾಸ್ ಡೇಟಾಬೇಸ್ ಕ್ಲೈಂಟ್. ಹಾಗಂದ್ರೆ DBeaver ಕ್ಯಾನ್ ಕನೆಕ್ಟ್ ಟು ಮಲ್ಟಿಪಲ್ ಡೇಟಾಬೇಸಸ್. ನೀವು ಸೀಕ್ವಲ್ ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ತಗೊಳ್ಳಿ, ಅದು ಬರೀ ಸೀಕ್ವಲ್ ಸರ್ವರ್ಗೆ ಮಾತ್ರ ಕನೆಕ್ಟ್ ಆಗುತ್ತೆ. PG ಅಡ್ಮಿನ್ ತಗೊಳ್ಳಿ, ಬರೀ ಪೋಸ್ಟ್ಗ್ರೆಸ್ ಕನೆಕ್ಟ್ ಆಗುತ್ತೆ. ಈ ರೀತಿ ಆ ಡೇಟಾಬೇಸ್ ವೆಂಡರ್ ಕ್ರಿಯೇಟ್ ಮಾಡೋ ಡೇಟಾಬೇಸ್ ಕ್ಲೈಂಟ್ ಟೂಲ್ಸ್ ಆ ಡೇಟಾಬೇಸ್ ಮಾತ್ರ ಕನೆಕ್ಟ್ ಆಗುತ್ತೆ. ಅದೇ ಈ DBeaver ಬಂದು ಇದೊಂದು ಕ್ರಾಸ್ ಡೇಟಾಬೇಸ್ ಕ್ಲೈಂಟ್ ಇರೋದ್ರಿಂದ ಎಲ್ಲಾ ತರದ ಡೇಟಾಬೇಸ್ಗೂ ಕನೆಕ್ಟ್ ಆಗುತ್ತೆ. ನೀವು ಇಲ್ಲಿ ನೋಡಬಹುದು ಈ ಸ್ಕ್ರೀನ್ ಶಾಟ್ ಅಲ್ಲಿ, ಇದು ಲೇಟೆಸ್ಟ್ ವರ್ಷನ್ ಸಪೋರ್ಟೆಡ್ ಪೇಜ್. ಇದರಲ್ಲಿ 120 ಡೇಟಾಬೇಸಸ್ಗೆ ಸಪೋರ್ಟ್ ಇದೆ. ಅಂದ್ರೆ ಯೂಸಿಂಗ್ DBeaver ಯು ಕ್ಯಾನ್ ಕನೆಕ್ಟ್ ಟು ಎನಿ ಒನ್ ಆಫ್ ದೀಸ್ 120 ಡೇಟಾಬೇಸಸ್. ಅಂಡ್ ಈ ಲಿಸ್ಟ್ ಬಂದು ಎವ್ರಿ ರಿಲೀಸ್ ಅಲ್ಲಿ ಇನ್ಕ್ರೀಸ್ ಆಗ್ತಾನೆ ಇದೆ. ಹೊಸ ಡೇಟಾಬೇಸ್ ಬರ್ತಾ ಇದ್ದಂಗೆ ಆ ಸಪೋರ್ಟ್ ನ DBeaver ಅವರು ತುಂಬಾ ಕ್ವಿಕ್ ಆಗಿ ಆಡ್ ಮಾಡ್ತಾರೆ. ಇದ್ರ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಇದು ನಿಮ್ಗೆ ಡೆವಲಪರ್ಗೆ ಅಡ್ವಾಂಟೇಜ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ನೀವು ಒಂದೇ ಒಂದು ಟೂಲ್ ಕಲ್ತ್ರೆ ಸಾಕು. ಅಂದ್ರೆ ಒಂದು DBeaver ಅಲ್ಲಿ ನೀವು ಎಕ್ಸ್ಪರ್ಟೀಸ್ ಇದ್ರೆ ನೀವು ಎಲ್ಲಾ ತರದ ಡೇಟಾಬೇಸ್ಗೂ ಕನೆಕ್ಟ್ ಮಾಡಿ ಯು ಕ್ಯಾನ್ ಕ್ವೈರಿ ಇಟ್ ಆರ್ ಯು ಕ್ಯಾನ್ ಡೂ ವಾಟ್ ಎವರ್ ಅದರ್ ಆಕ್ಟಿವಿಟೀಸ್ ಲೈಕ್ ಬ್ಯಾಕಪ್, ರೀಸ್ಟೋರ್ ಎಲ್ಲ ಒಂದೇ ಟೂಲ್ ಇಂದ ಮಾಡಬಹುದು. ಈ DBeaver ಇಲ್ಲ ಅಂದ್ರೆ ಯೋಚನೆ ಮಾಡಿ, ಪೋಸ್ಟ್ಗ್ರೆಸ್ಗೆ ನೀವು PG ಅಡ್ಮಿನ್ ಕಲಿಬೇಕು, ಸೀಕ್ವಲ್ ಸರ್ವರ್ಗೆ ನೀವು ಸೀಕ್ವಲ್ ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಕಲಿಬೇಕು, ಮೈ ಸೀಕ್ವಲ್ಗೆ ವರ್ಕ್ ಬೆಂಚ್ ಕಲಿಬೇಕು. ಸೊ ಹೀಗಾಗಿ ಒಂದೊಂದು ಡೇಟಾಬೇಸ್ಗೆ ಒಂದೊಂದು ಕಲ್ತ್ಕೊಂಡು ಹೋದ್ರೆ ಅದಕ್ಕೆ ನೆವರ್ ಎಂಡಿಂಗ್. ಅದೇ DBeaver ಇರೋದ್ರಿಂದ ನೀವು ಒಂದು ಟೂಲ್ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ರೆ ಹಲವಾರು ಡೇಟಾಬೇಸ್ ನ ಇದೇ ಟೂಲ್ ಇಟ್ಕೊಂಡು ಕನೆಕ್ಟ್ ಮಾಡಿ ಯೂಸ್ ಮಾಡಬಹುದು. ಮೂರನೇ ರೀಸನ್ ಬಂದು ಯೂಸರ್ ಇಂಟರ್ಫೇಸ್. ಇದ್ರ ಯೂಸರ್ ಇಂಟರ್ಫೇಸ್ ಬಂದು ತುಂಬ ಡೆವಲಪರ್ ಫ್ರೆಂಡ್ಲಿ ಆಗಿದೆ. ಸೊ ನೀವು ಆಲ್ರೆಡಿ ಯಾವುದಾದ್ರೂ ಒಂದು ಡೇಟಾಬೇಸ್ ಕ್ಲೈಂಟಲ್ಲಿ ಕೆಲಸ ಮಾಡಿದರೆ, ಅಂದರೆ ಸೀಕ್ವಲ್ ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಅಥವಾ PG ಅಡ್ಮಿನ್, ಆ ಟೂಲಿಂದ ಈ ಟೂಲಿಗೆ ಬಂದರೆ ನೀವು ನೋಡೋದೇನು ಅಂತ ಹೇಳಿದ್ರೆ DBeaver ಇನ್ನೂ ಫ್ರೆಂಡ್ಲಿ ಆಗಿದೆ. ಪ್ಲಸ್
ನೀವು ಅದರಲ್ಲಿ ಏನೇನು ಮಾಡ್ಬೋದು ಅದನ್ನೆಲ್ಲ ಇದರಲ್ಲಿ ಮಾಡ್ಬೋದು, ಇನ್ನೂ ಚೆನ್ನಾಗಿ ಮಾಡ್ಬೋದು ಡಿ ಬಿ ವರಲ್ಲಿ. ಮತ್ತು ಎಲ್ಲೆಲ್ಲಿ ಯಾವ ಆಪ್ಷನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಎಕ್ಸಾಕ್ಟ್ಲಿ ಅಲ್ಲೇ ಇರುತ್ತೆ ಡಿ ಬಿ ವರಲ್ಲಿ. ಸೊ ಇದೊಂದು ಬಿಗ್ ಪ್ಲಸ್ ಪಾಯಿಂಟ್ ಆಫ್ ಡಿ ಬಿ ವರ್. ಸೊ ಅದ್ರ ಇಂಟರ್ಫೇಸ್ ಬಂದು ಡಿಸೈನ್ ಮಾಡೋದನ್ನ ತುಂಬ ಚೆನ್ನಾಗಿ ಒಂದು ಡೆವಲಪರ್ ಸೆಂಟ್ರಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಇದಲ್ದಿರೋ ಡಿ ಬಿ ವರಲ್ಲಿ ಹಲವಾರು ಫೀಚರ್ಸ್ ಇದೆ. ಇದು ನಾಟ್ ಓನ್ಲಿ ಜಸ್ಟ್ ಡೇಟಾಬೇಸ್ ಕ್ಲೈಂಟ್, ಅಂದರೆ ಇದನ್ನು ನೀವು ಕನೆಕ್ಟ್ ಮಾಡಿ ಟೇಬಲ್ಸ್ ಎಡಿಟ್ ಮಾಡ್ಬೋದು, ಕಾಲಮ್ಸ್ ಆ್ಯಡ್ ಮಾಡ್ಬೋದು, ಡೇಟಾ ಟೈಪ್ ಚೆಕ್ ಮಾಡ್ಬೋದು, ಡಿ ಡಿ ಎಲ್ ನೋಡ್ಬೋದು, ಕ್ವೆರೀಸ್ ಎಕ್ಸಿಕ್ಯೂಟ್ ಮಾಡ್ಬೋದು. ಇಷ್ಟಲ್ದಿರ ಬ್ಯಾಕಪ್ ತೊಗೋಬೋದು ಆಫ್ ಅ ಡೇಟಾಬೇಸ್, ರೀಸ್ಟೋರ್, ಹಾಗೂ ಕೆಲವು ಇ ಟಿ ಎಲ್ ಸಂಬಂಧಪಟ್ಟಿದ್ದು ಆ್ಯಕ್ಟಿವಿಟೀಸು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಡೇಟಾಬೇಸಿಂದ ಇನ್ನೊಂದು ಡೇಟಾಬೇಸ್ಗೆ ಟೇಬಲ್ ಟು ಟೇಬಲ್ ಕಾಪಿ ಮಾಡೋದು, ಹಾಗೂ ಒಂದು ಟೇಬಲ್ಗೆ ಒಂದು ಫೈಲಿಂದ ಡೇಟಾನ ಇಂಪೋರ್ಟ್ ಮಾಡೋದು, ಅಥವಾ ಒಂದು ಟೇಬಲಿಂದ ಒಂದು ಫೈಲ್ಗೆ ಡೇಟಾನ ಎಕ್ಸ್ಪೋರ್ಟ್ ಮಾಡೋದು. ಈ ರೀತಿ ಸಣ್ಣ ಪುಟ್ಟ ಆದರೆ ವೆರಿ ಯೂಸ್ಫುಲ್ ಫೀಚರ್ಸ್ ಬಂದು ಈ ಡಿ ಬಿ ವರಲ್ಲಿ ಆಲ್ರೆಡಿ ನಿಮಗೆ ಇದೆ. ಸೊ ಇದರಿಂದ ಇಟ್ ವಿಲ್ ಮೇಕ್ ಯು ವೆರಿ ಸೆಲ್ಫ್ ಸಫಿಷಿಯಂಟ್. ಅಂದರೆ ನೀವು ಈ ಒಂದು ಟೂಲ್ ಇಟ್ಕೊಂಡು ಮ್ಯಾಕ್ಸಿಮಮ್ ಆಲ್ಮೋಸ್ಟ್ 95% ಆಫ್ ವಾಟ್ ಯು ವಾಂಟ್ ಟು ಡೂ ವಿತ್ ಎ ಡೇಟಾಬೇಸ್ ಅದನ್ನು ನೀವು ಇದರಲ್ಲಿ ಮಾಡ್ಬೋದು. 4ನೇ ರೀಸನ್ ಬಂದು ಓಪನ್ ಸೋರ್ಸ್. ಈ ಡಿ ಬಿ ವರ್ ಬಂದು ಇಟ್ ಇಸ್ ಅನ್ ಓಪನ್ ಸೋರ್ಸ್ ಪ್ರಾಜೆಕ್ಟ್. ಅಂದರೆ ನಂತರ ನಿಮ್ಮ ಥರ ವಾಲಂಟಿಯರ್ಸ್, ಪೀಪಲ್ ಹೂ ಆರ್ ರಿಯಲಿ ಪ್ಯಾಷನೇಟ್, ಅವ್ರಿಗೆ ಪ್ಯಾಷನ್ ಏನು ಅಂದರೆ ಈ ಡೇಟಾಬೇಸ್ ಡೆವಲಪರ್ ಎಕ್ಸ್ಪೀರಿಯನ್ಸ್ನ ಇಂಪ್ರೂವ್ ಮಾಡಬೇಕು. ದೇ ವಾಂಟ್ ಟು ಮೇಕ್ ಎವ್ರಿ ಡೇಟಾಬೇಸ್ ಡೆವಲಪರ್ ಎಫಿಷಿಯಂಟ್. ಸೊ ಹಾಗಾಗಿ ದೇ ಸ್ಪೆಂಡ್ ದೇರ್ ಓನ್ ಟೈಮ್ ಇನ್ ಬಿಲ್ಡಿಂಗ್ ದಿಸ್. ಸೊ ದಿಸ್ ಇಸ್ ಅ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ನಿಮ್ಗೆ ಇನ್ನಷ್ಟು ಸ್ವಲ್ಪ ಅಡ್ವಾನ್ಸ್ಡ್ ಫೀಚರ್ಸ್ ಬೇಕು ಅಂದರೆ ಇದರಲ್ಲಿ ಪ್ರೊಫೆಷನಲ್ ವರ್ಷನ್ ಕೂಡ ಇದೆ. ಅದು ಒಂದು ಪೇಯ್ಡ್ ವರ್ಷನ್ ಆಗುತ್ತೆ, ನೀವು ಅದು ಪೇ ಮಾಡ್ಬೋದು. ಬಟ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಸುಮಾರು ವರ್ಷದಿಂದ ಯೂಸ್ ಮಾಡ್ತೇನೆ ಡಿ ಬಿ ವರ್ನ. ಈ ಓಪನ್ ಸೋರ್ಸ್ ಅಥವಾ ಕಮ್ಯುನಿಟಿ ಎಡಿಷನಲ್ಲೇ ಹಲವಾರು ಫೀಚರ್ಸ್ ಇದೆ. ಎವ್ರಿ ಡೇ ಯೂಸ್ ಆಗೋ ಥರದ್ದು ಖಂಡಿತ ಅದರಲ್ಲೇ ಸಾಲ್ವ್ ಆಗಿಬಿಡುತ್ತೆ. ನಾನು ಇದುವರೆಗೂ ಪ್ರೊಫೆಷ್ನಲ್ ವರ್ಷನ್ ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ಬಂದಿಲ್ಲ. ಆದರೆ ನಿಮ್ಮ ಆರ್ಗನೈಸೇಷನಲ್ಲಿ ನಿಮ್ಗೆ ಆ ಥರದ್ದು ಏನಾದರೂ ನೆಸೆಸಿಟಿ ಇದ್ದರೆ ಯು ಕ್ಯಾನ್ ಆಲ್ವೇಸ್ ಪೇ ಆ್ಯಂಡ್ ಗೋ ಫಾರ್ ದಿ ಪ್ರೋ ವರ್ಷನ್. ಕೊನೆ ಪಾಯಿಂಟ್ ಬಂದು ಎಕ್ಸ್ಟೆನ್ಷನ್ಸ್ ಆ್ಯಂಡ್ ಪ್ಲಗಿನ್ಸ್. ಈಗ ನಮಗೆ ಆ್ಯಂಡ್ರಾಯ್ಡ್ ಮಾರ್ಕೆಟ್ ಪ್ಲೇಸ್ ಹೇಗೆ, ಆ್ಯಂಡ್ರಾಯ್ಡ್ ಮಾರ್ಕೆಟ್ ಪ್ಲೇಸ್ಗೆ ಹೋದರೆ ಹಲವಾರು ಥರದ ಅಪ್ಲಿಕೇಶನ್ಸ್ ಬರುತ್ತೆ, ಅದನ್ನು ನಾವು ಇನ್ಸ್ಟಾಲ್ ಮಾಡ್ಬೋದು. ಇನ್ಸ್ಟಾಲ್ ಮಾಡಿದ್ರೆ ನಮ್ಮ ಫೋನಿನ ಕೇಪಬಿಲಿಟಿ ಇಂಪ್ರೂವ್ ಆಗುತ್ತೆ, ಅಥವಾ ನಮ್ಮ ಫೋನ್ ಕೇಪಬಿಲಿಟಿ ಎಕ್ಸ್ಟೆಂಡ್ ಆಗುತ್ತೆ. ಇದೇ ರೀತಿ ಡಿ ಬಿ ವರ್ ಬಂದು ಕೋರ್ ಸಾಫ್ಟ್ವೇರ್. ಈ ಡಿ ಬಿ ವರ್ಗೆ ಹಲವಾರು ಪ್ಲಗಿನ್ಸ್, ಎಕ್ಸ್ಟೆನ್ಷನ್ಸ್ ನೀವು ಆ್ಯಡ್ ಮಾಡ್ಬೋದು. ಒಂದು ಪಾಪ್ಯುಲರ್ ಎಕ್ಸಾಂಪಲ್ ದೀಸ್ ಡೇಸ್ ಇಸ್ ದ ಚಾಟ್ ಜಿ ಪಿ ಟಿ ಇಂಟಿಗ್ರೇಷನ್. ನೀವು ಚಾಟ್ ಜಿ ಪಿ ಟಿ ಆಲ್ರೆಡಿ ಕೇಳಿರ್ಬೋದು. ಈ ಓಪನ್ ಎ ಪಿ ಐದು ಕೀ ಇದ್ದರೆ ನಿಮಗೆ ಆ ಕೀನ ನೀವು ಎಂಬೆಡ್ ಮಾಡಿದ್ರೆ ನೀವು ಕ್ವೆರಿ ಬರೆಯೋ ಬದಲು ಯು ಕ್ಯಾನ್ ಆಸ್ಕ್ ಕ್ವೆಶನ್ಸ್ ಇನ್ ಪ್ಲೇನ್ ಇಂಗ್ಲೀಷ್. ಅಂದರೆ ಶೋ ಮೀ ದ ಸೇಲ್ಸ್ ಫಾರ್ ದ ಮಂತ್ ಆಫ್ ಜಾನ್ವರಿ ಅಂತ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಅದನ್ನು ಈ ಚಾಟ್ ಜಿ ಪಿ ಟಿ ಎ ಪಿ ಐ ಕೀ ಯೂಸ್ ಮಾಡಿಕೊಂಡು ಡಿ ಬಿ ವರ್ ಅದನ್ನು ಇಟ್ ವಿಲ್ ಕನ್ವರ್ಟ್ ಇಟ್ ಇನ್ ಟು ಅನ್ ಎಸ್ ಕ್ಯೂ ಎಲ್. ಇದೇ ರೀತಿ ಹಲವಾರು ಎಕ್ಸ್ಟೆನ್ಷನ್ಸ್ ಡಿ ಬಿ ವರಲ್ಲಿ ಇದೆ, ಹಾಗೂ ಈ ಲಿಸ್ಟ್ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ. ಸೊ ನಾವು ಇದುವರೆಗೂ ನೋಡಿದ್ನ ಸಮರೈಸ್ ಮಾಡಬೇಕು ಅಂತ ಹೇಳಿದ್ರೆ ಡಿ ಬಿ ವರ್ ಬಂದು ಒಂದು ವೆರಿ ಪವರ್ಫುಲ್ ಹಾಗೂ ಓಪನ್ ಸೋರ್ಸ್ ಕ್ರಾಸ್ ಡೇಟಾಬೇಸ್ ಕ್ಲೈಂಟ್. ಈ ಒಂದು ಟೂಲ್ನ ನೀವು ಕಲ್ತ್ರೆ ಹಲವಾರು ಟೂಲ್ ಕಲಿಯೋದನ್ನ ನೀವು ತಪ್ಪಿಸ್ಬೋದು. ಏನಕ್ಕಂದರೆ ಈ ಡಿ ಬಿ ವರ್ನ ಯೂಸ್ ಮಾಡಿ 100ಕ್ಕೂ ಹೆಚ್ಚಾಗಿ ಡೇಟಾಬೇಸ್ಗಳಿಗೆ ಕನೆಕ್ಟ್ ಮಾಡಿ ಕ್ವೆರಿ ಮಾಡ್ಬೋದು. ಈ ಡಿ ಬಿ ವರ್ ಕಮ್ಯುನಿಟಿ ಎಡಿಷನಲ್ಲಿರೋ ಫೀಚರ್ಸು ಎಷ್ಟು ಯೂಸ್ಫುಲ್ ಇದೆ ಅಂದರೆ ಕೆಲವು ಫೀಚರ್ಸು ನಿಮಗೆ ಓನ್ಲಿ ಪೇಯ್ಡ್ ಅಥವಾ ಎಕ್ಸ್ಪೆನ್ಸಿವ್ ಲೈಸೆನ್ಸ್ ಪ್ರಾಡಕ್ಟ್ಸ್ ಎಲ್ಲ ಸಿಗೋದು. ಅಂಥ ಫೀಚರ್ಸ್ ಕೂಡ ನಿಮಗೆ ಡಿ ಬಿ ವರ್ ಫ್ರೀ ಎಡಿಷನಲ್ಲಿ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ನೀವು ಈಗ ತಾನೇ ಡೇಟಾಬೇಸ್ ಕಲಿತಾ ಇದ್ದರೆ ಖಂಡಿತ ಡಿ ಬಿ ವರ್ನು ಅಭ್ಯಾಸ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಆಮೇಲೆ ಕಲಿಯೋದು ಬದಲು ಇವಾಗಲೇ ಕಲ್ತ್ರೆ ನಿಮಗೆ ಈಸಿ ಆಗುತ್ತೆ. ಆಮೇಲೆ ಕಲ್ತ್ರೆ ಡಿ ಬಿ ವರಲ್ಲಿ ತುಂಬ ಫೀಚರ್ಸ್ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ನಾನು ತುಂಬ ವರ್ಷ ಆದಮೇಲೆ ಯೂಸ್ ಮಾಡಿದಾಗ ನನಗೂ ಕನ್ಫ್ಯೂಷನ್ ಆಗಿತ್ತು ಸ್ವಲ್ಪ. ಸೊ ಹಾಗಾಗಿ ಹೇಳ್ತಾಯಿನಿ, ಇವಾಗಲೇ ಶುರು ಮಾಡ್ಕೊಳ್ಳಿ. ಆದರೆ ಒಂದಂತೂ ನಿಜ, ನೀವು ಡಿ ಬಿ ವರ್ ಕಲ್ತ್ಬಿಟ್ರೆ ಖಂಡಿತ ನೀವು ಬೇರೆ ಯಾವುದೇ ರೀತಿ ಡೇಟಾಬೇಸ್ ಕ್ಲೈಂಟ್ ಕಡೆ ಮನಸ್ಸೇ ಹೋಗಲ್ಲ. ಏನಕ್ಕೆ ಅಂದರೆ ಬೇರೆ ಎಲ್ಲ ಟೂಲ್ ಅಂದರೆ ಸೀಕ್ವೆಲ್ ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ, ಮೈಸಿಕ್ವಲ್ ವರ್ಕ್ ಬೆಂಚ್, ಪಿ ಜಿ ಅಡ್ಮಿನ್, ಈ ಎಲ್ಲ ಟೂಲಲ್ಲಿರೋ ಫೀಚರ್ಸು ಡಿ ಬಿ ವರಲ್ಲಿದೆ. ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಫೀಚರ್ಸು ಡಿ ಬಿ ವರ್, ಅದು ಒಂದೇ ಟೂಲಲ್ಲಿ ನಿಮಗೆಲ್ಲ ಸಿಗುತ್ತೆ. ಸೊ ಗೆಳೆಯರೇ, ಈ ವಿಡಿಯೋಲಿ ನಾನು ಇಷ್ಟೇ ಶೇರ್ ಮಾಡಬೇಕಾಗಿದ್ದು. ನಾನು ಸುಮಾರು ವರ್ಷದಿಂದ ಈ ಡಿ ಬಿ ವರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ ನಾಲೆಜ್ನ ನಾನು ಶೇರ್ ಮಾಡಬೇಕಾಯಿತು. ಹೇಗೆ ಡಿ ಬಿ ವರ್ ತುಂಬ ಹೆಲ್ಪ್ಫುಲ್ ಆಗಿದೆ, ಯೂಸ್ಫುಲ್ ಆಗಿದೆ. 3-4 ಟೂಲ್ ಯೂಸ್ ಮಾಡೋ ಜಾಗದಲ್ಲಿ ನಾವು ಒಂದೇ ಒಂದು ಟೂಲ್ ಯೂಸ್ ಮಾಡಿದ್ರೆ ನಮ್ಮ ಕೆಲಸ ಎಲ್ಲ ಇನ್ನೂ ಬೇಗ ಆಗುತ್ತೆ. ಆ್ಯಂಡ್ ಆಸ್ ಅ ಡೇಟಾಬೇಸ್ ಡೆವಲಪರ್ಸ್ ನಾವು ಇನ್ನೂ ಬೇಗ ಪ್ರೊಡಕ್ಟಿವ್ ಆಗಿರ್ಬೋದು, ಎಫಿಷಿಯೆಂಟ್ ಆಗಿರ್ಬೋದು. ಇನ್ನೂ ಹೆಚ್ಚಾಗಿ ವೀಡಿಯೋಸ್ ಮಾಡ್ತೀನಿ ಈ ಟಾಪಿಕ್ ಮೇಲೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಈ ಡಿ ಬಿ ವರ್ನ ಇನ್ಸ್ಟಾಲ್ ಹೇಗೆ ಮಾಡೋದು, ಆಮೇಲೆ ಡಿ ಬಿ ವರ್ಲಿ ಕೆಲವು ಇಂಪಾರ್ಟೆಂಟ್ ಫೀಚರ್ಸ್, ಫಾರ್ ಎಕ್ಸಾಂಪಲ್ ಟೇಬಲಿಂದ ಫೈಲ್ಗೆ ಎಕ್ಸ್ಪೋರ್ಟ್ ಅಥವಾ ಫೈಲಿಂದ ಟೇಬಲ್ಗೆ ಇಂಪೋರ್ಟ್ ಮಾಡೋದು, ಡೇಟಾಬೇಸ್ ಟು ಡೇಟಾಬೇಸ್ ಕಾಪಿ ಮಾಡೋದು, ಕಂಟಿನ್ಯೂಸ್ ಕ್ವೆರಿ ಅಥವಾ ಲೈವ್ ಕ್ವೆರಿ ಹೇಗೆ ರನ್ ಮಾಡೋದು, ಇದೆಲ್ಲ ನಾನು ಒಂದೊಂದಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ತಿಳಿಬೇಕು ಅಂದರೆ ನೀವು ಮಾಡಬೇಕಾಗಿರೋದೇನು ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೂ ಆ ನೋಟಿಫಿಕೇಷನ್ ಐಕನ್ ಮೇಲೆ ದಯವಿಟ್ಟು ಕ್ಲಿಕ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋಲಿ ಭೇಟಿ ಆಗ್ತೀನಿ. ಧನ್ಯವಾದ.